ಎಲ್ಲರ ಬಾಯಲ್ಲೂ ನನಗೆ PCO ಆಗಿದೆ ಅಂತ ಕೇಳ್ತಾನೆ ಇರಬಹುದು ನೀವು. ಆದ್ರೆ ಈ PCO ಅಂದ್ರೆ ಏನು? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂಜನಾ ಕರಿಯಪ್ಪ. ನಾನು ಕನ್ಸಲ್ಟೆಂಟ್ ಆಬ್ಸ್ಟ್ರಿಷನ್ ಅಂಡ್ ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಜನಪ್ರಿಯ ಹಾಸ್ಪಿಟಲ್. ಇದು ದೊಡ್ಡ ಕಾಯಿಲೆ ಏನೂ ಅಲ್ಲ. PCO ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಇಂದ ನಮ್ಮ ಶರೀರದಲ್ಲಿ ಆಗುವಂತಹ ಲಕ್ಷಣಗಳೇ ಹೊರತು ದೊಡ್ಡ ಕಾಯಿಲೆ ಏನೂ ಅಲ್ಲ. ಏನಕ್ಕಾಗತ್ತೆ ಅನ್ನೋದನ್ನ ನೋಡೋಣ. PCOದಲ್ಲಿ ನಮ್ಮ ಶರೀರದಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನು ನಮ್ಮ ಬಾಡಿ ಅದಕ್ಕೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಈ ಕಾರಣದಿಂದ ಏನಾಗತ್ತೆ, ಮೇಲ್ ಹಾರ್ಮೋನ್ ಆಂಡ್ರೋಜನ್ ಅಂತ ಏನ್ ಕರಿತೀವಿ, ಇದು ಜಾಸ್ತಿ ಆಗುತ್ತೆ. ಈ ಮೇಲ್ ಹಾರ್ಮೋನು ನಮ್ಮ ಶರೀರದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ತ್ರೀಯಲ್ಲಿ ಜಾಸ್ತಿ ಆದಾಗ ಅದು ಕರೆಕ್ಟ್ ಆಗಿ ಅಂಡಾಶಯ ಉತ್ಪತ್ತಿ ಆಗಕ್ಕೆ ಬಿಡಲ್ಲ. ಓವ್ಯುಲೇಷನ್ ಅಂತ ನಾವೇನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ಆಗಲ್ಲ. ಅದರಿಂದ ಈ ಮೇಲ್ ಹಾರ್ಮೋನ್ ಏನಿದೆ ಆಂಡ್ರೋಜನ್, ಈ ಕಾರಣದಿಂದಾಗಿ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗತ್ತೆ, ಹೇರ್ ಫಾಲ್ ಆಗತ್ತೆ, ಮತ್ತೆ ಮುಖದಲ್ಲಿ ಕೂದಲು ಜಾಸ್ತಿ ಬೆಳೆಯೋದು, ಶರೀರದಲ್ಲಿ ಕೂದಲು ಜಾಸ್ತಿ ಬೆಳೆಯೋದು, ಇಂಥದ್ದೆಲ್ಲ ಆಗುತ್ತೆ. ಓವ್ಯುಲೇಷನ್ ಆಗದೆ ಇರೋ ಕಾರಣ ನಿಮ್ಮ ಪೀರಿಯಡ್ಸ್ ಡಿಲೇ ಆಗಿ ಬರುತ್ತೆ, ಅಂದ್ರೆ ಲೇಟ್ ಆಗಿ ಬರುತ್ತೆ. ಕೆಲವೊಬ್ರಿಗೆ 3 ತಿಂಗಳಾಗ್ಬೋದು, ಕೆಲವೊಬ್ರಿಗೆ 4 ತಿಂಗಳಾಗ್ಬೋದು, ಇನ್ನ ಕೆಲವೊಬ್ರಿಗೆ 6 ತಿಂಗಳಾಗ್ಬೋದು. ಇನ್ನ ಇದು ಬಿಟ್ಟು ಪೀರಿಯಡ್ಸ್ ಆಗದೆ ಇರೋ ಕಾರಣ ನಿಮಗೆ ವೇಟ್ ಗೇನ್ ಆಗಬಹುದು. ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಡಯಟ್ ಮಾಡಿದ್ರು, ಎಕ್ಸಸೈಸ್ ಮಾಡಿದ್ರು ವೇಟ್ ಲಾಸ್ ಆಗದೇನೆ ಇರಬಹುದು. ಇದಕ್ಕೆಲ್ಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದನ್ನೇ PCOS ಅಂತ ಕರೆಯೋದು. ಅಂತ PCO ಅಂದ್ರೆ ದೊಡ್ಡ ಕಾಯಿಲೆನಾ ಅಂತ ನೀವು ಅನ್ಕೊಳ್ತಾ ಇರಬಹುದು. PCO ಅಂದ್ರೆ ಅಂತ ದೊಡ್ಡ ಕಾಯಿಲೆ ಏನೂ ಅಲ್ಲ. ಅದು ಮೇನ್ಲಿ ಮೆಟಬಾಲಿಕ್ ಡಿಸಾರ್ಡರ್ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಎಲ್ಲಾ ಲಕ್ಷಣಗಳು ನಿಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳ್ತವೆ. ಈಗ ಈ PCOಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೌದು ಅನ್ನೋದಾದ್ರೆ ಯಾವಾಗ ಮತ್ತು ಟ್ರೀಟ್ಮೆಂಟ್ ಏನು ಅನ್ನೋದನ್ನ ನೋಡೋಣ. PCO ನಿಮಗೆ ಯಾವ ತರದ ಸಮಸ್ಯೆ ಕೊಡ್ತಿದೆ ಅದ್ರ ಮೇಲೆ ಇದರ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ನಿಮಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ, 2 to 3 months ಇಂದ ಬರ್ತಾ ಇಲ್ಲ, 4 to 6 months ಇಂದ ಬರ್ತಾ ಇಲ್ಲ ಅನ್ನೋದಾದ್ರೆ ಈ PCO ಟ್ರೀಟ್ಮೆಂಟ್ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ, ಜಂಕ್ ಫುಡ್ ಕಮ್ಮಿ ಮಾಡಬೇಕು, ರೈಸ್ ಪೋರ್ಷನ್ ಕಮ್ಮಿ ಮಾಡ್ಕೊಳ್ಬೇಕು. ಅದ್ರ ಬದಲಾಗಿ ನೀವು ವೆಜಿಟೇಬಲ್ಸು, ಪ್ರೋಟೀನ್ಸು ಇಂಥದ್ದನ್ನ ಜಾಸ್ತಿ ತಗೊಳ್ಬೇಕಾಗತ್ತೆ. ಹಸಿ ತರಕಾರಿ, ಸೊಪ್ಪು, ಹಣ್ಣುಗಳನ್ನ ಇವನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ರೆಗ್ಯುಲರ್ ಆಗಿ ನೀವು 30 ರಿಂದ 45 ನಿಮಿಷ ಎಕ್ಸಸೈಸ್ ಮಾಡ್ಕೋಬೇಕಾಗತ್ತೆ. ಎಕ್ಸಸೈಸ್ ಅಂದ್ರೆ ಜಿಮ್ಮಿಗೆ ಹೋಗ್ಬೇಕು, ಎರೋಬಿಕ್ಸ್ ಮಾಡ್ಬೇಕು ಆ ತರ ಅಂತದ್ದೇನೂ ಇಲ್ಲ. ಬಟ್ ರೆಗ್ಯುಲಾರಿಟಿ ಇಂಪಾರ್ಟೆಂಟ್. ಅಂದ್ರೆ ನೀವು ಡೈಲಿ ನಾರ್ಮಲ್ ವಾಕಿಂಗ್ 30 to 45 minutes ಮಾಡಿದ್ರೂ ಸಹ ಇದು ತುಂಬಾ ಹೆಲ್ಪ್ ಆಗತ್ತೆ. ಇನ್ನೊಂದು ವಿಷಯ ಏನಂತಂದ್ರೆ, ನೀವು PCO ಇದ್ದು ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ PCOದಲ್ಲಿ ಇರೆಗ್ಯುಲಾರಿಟಿ ಇರೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಇರುತ್ತೆ. ಆ ಸಮಯದಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಬೇಕಾಗಬಹುದು, ಸ್ಕ್ಯಾನಿಂಗ್ ಬೇಕಾಗಬಹುದು, ಅಥವಾ ಇತರ ಬ್ಲಡ್ ಟೆಸ್ಟ್ ಬೇಕಾಗಬಹುದು. ಹೀಗೆ PCO ಮತ್ತು ಇತರ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಜನಪ್ರಿಯ ಹಾಸ್ಪಿಟಲ್ ಅನ್ನು ಭೇಟಿ ನೀಡಿ.